ಬಿಡಮ್ಮ, ಅಗ್ಗ ಬಿಡು ಬಿಡಮ್ಮ. ಸಾಯ್ಬೇಕು, ಬಿಟ್ಬಿಡಿ ಸರ್, ಬಿಟ್ಬಿಡಿ. ಬಿಡಮ್ಮ, ಅಗ್ಗ ಬಿಡು. ಬಿಡಮ್ಮ, ಅಗ್ಗ ಬಿಡು. ಅಗ್ಗ ಬಿಡು. ನಾನು ಸಾಯ್ಬೇಕು, ಬದುಕಿರ್ಬಾರ್ದು ಸರ್, ಬದುಕಿರ್ಬಾರ್ದು. ಬಿಡಮ್ಮ. ಜಾತಸ್ಯ ಮರಣಂ ಧ್ರುವಂ ಎಂಬಂತೆ ಸರ್ವರು ಸಾಯಲೇಬೇಕು. ಇಲ್ಲಿ ಯಾರೂ ಶಾಶ್ವತವರಲ್ಲ. ಆದ್ರೆ ಆತ್ಮಹತ್ಯೆ ಮಾಡಿಕೊಂಡು ಸಾಯಬಾರದಮ್ಮ. ಯಾಕಂದ್ರೆ ಈ ದೇಹಕ್ಕೆ ಯಾರು ಶಾಶ್ವತವಲ್ಲ ಅಂದ್ರೆ, ಯಾಕಂದ್ರೆ ಈ ದೇಹಕ್ಕೆ ಜೀವ ಕೊಟ್ಟ ಅನ್ನ ಬಿಟ್ಟ ಭಗವಂತನಿಗೆ ಅವಮಾನ ಮಾಡಿದಂತಾಗುತ್ತದೆ. ಕಷ್ಟ ಕೋಟೆ ಸರ್, ಕಷ್ಟದ ಕೋಟೆ ಮೈ ಮೇಲೆ ಬಿದ್ದಿರ್ಬೇಕಾದ್ರೆ ನಾನು ಬದುಕಿದ್ರೆ ಪ್ರಯೋಜನ, ನಾನು ಬದುಕಿದ್ರೆ ಪ್ರಯೋಜನ ಏನು? ಮನವಿಲ್ಲದ ಮನುಷ್ಯ, ಜೀವವಿಲ್ಲದ ಶರೀರವಿದೆ. ಬದುಕಿಗೆ ಅರ್ಥ ಎಲ್ಲಿದೆ ಸರ್? ಬದುಕಿಗೆ ಅರ್ಥ ಎಲ್ಲಿದೆ ಸರ್? ಈ ಗಾಳಿ ಗಂಟವಿರದ ನನ್ನ ಜೀವನ ಈ ಸೂತ್ರವಿಲ್ಲದ ಗಾಳಿ ಪಡೆದಂತಾಗಿದೆ ಸರ್, ಸೂತ್ರವಿಲ್ಲದ ಗಾಳಿ ಪಡೆದಂತಾಗಿದೆ. ಜಗತ್ತಿನಲ್ಲಿ ಕಷ್ಟ ಯಾರಿಗಿಲ್ಲಮ್ಮ. ಕಷ್ಟವಿಲ್ಲದ ಜೀವನ ನಿನ್ನ ದೃಷ್ಟಿಯೇನು ಜೀವನವೇ ಅಲ್ಲ. ಕಷ್ಟ ಬಂದಿದೆ ಎಂದು ಕೆಟ್ಟ ನಿರ್ಧಾರಕ್ಕೆ ಕಟ್ಟು ಬೀಳುವುದು ಶುದ್ಧ ಮೂರ್ಖತನ. ಹರಿಯುವ ನೀರು ಎದುರಾಗುವ ಕಲ್ಲು ಮುಳ್ಳುಗಳನ್ನು ಕೊಚ್ಚಿಕೊಂಡು ಹೋಗುವಂತೆ, ಹರಿಯುವ ಹಲ್ಲುಗಳ ಮಧ್ಯೆ ಇದ್ದ ನಾಲ್ಗೆ ಅನ್ನದ ರುಚಿ ನೋಡುವಂತೆ, ಮುಳ್ಳಿನ ನಡುವೆ ಅರಳಿದ ಗುಲಾಬಿ ಹೂ ಸುಗಂಧ ಬೀರುವಂತೆ, ಕಷ್ಟಗಳಲ್ಲಿ ನಾವು ಇದ್ದುಕೊಂಡೇ ಬದುಕಿನ ಬಗ್ಗೆ ಭವ್ಯ ಕನಸು ಕಾಣಬೇಕು. ಅದೇ ಸಾರ್ಥಕ ಬದುಕು. ಈಗ ಹೇಳು ನಿನ್ನ ನಿಜ ಜೀವನದ ಕತೆ. ಕಾರಣಗಳು ಹಲವಾರು, ಕಥೆಗಳು ನೂರಾರು. ಅವಮಾನ ತುಂಬಿದ ನೋವು, ಅಪಮಾನ ತುಂಬಿದ ಸಾವು ಸರ್, ಅಪಮಾನ ತುಂಬಿದ ಸಾವು. ಕಷ್ಟ ಕೇಳಿ ನೀವು ಅದ್ಯಾವ ಆನಂದ ಪಡ್ತೀರಾ ಸರ್? ಅದು ಯಾವ ಆನಂದ ಪಡ್ತೀರಾ? ಇಲ್ಲ ಸರ್, ನನ್ನಂತವಳು ಬದುಕಿರ್ಬಾರ್ದು. ಸಾಯ್ಬೇಕು ಸರ್, ಸಾಯ್ಬೇಕು. ಸಾಯುವಂತ ತಪ್ಪು ನೀನೇನು ಮಾಡಿದ್ಯಾ? ಅಷ್ಟೊಂದು ತಪ್ಪು ನಾನು ಒಬ್ಬಳೇ ಮಾಡಿದ್ದೇನೆ ಅಂತ ತವಾಯಿಸಿಕೊಂಡ್ರೆ ಅದು ನಿನ್ನದು ಶುದ್ಧ ತಪ್ಪು. ಕಳ್ಳರು, ಸುಳ್ಳರು, ಮನೆ ಮೂರ್ಖರು, ತಲೆ ಹಿಡುಕರು, ದೇಶ ಲೂಟಿಕರರು, ಅಷ್ಟೇ ಯಾಕೆ ಭ್ರಷ್ಟ ಅಧಿಕಾರಿಗಳು, ದುಷ್ಟ ರಾಜಕಾರಣಿಗಳು ನಮ್ಮ ದೇಶದಲ್ಲಿ ತುಂಬಿ ತುಳುಕಿ ರಾಜ್ಯರೋಷವಾಗಿ ಬದುಕುತ್ತಿರುವಾಗ ನೀ ಏಕೆ ಸಾಯ್ತೀಯಮ್ಮ? ನೀನೇನು ಅಂತ ತಪ್ಪು ಮಾಡಿದೀಯಾ? ತಪ್ಪು ಮಾಡಿದರೂ ಅದು ಈ ಲಪುಟ ಕೋರರು ಮಾಡಿದಂತ ತಪ್ಪು ನಿನ್ನದು ಅಲ್ಲವೇ ಅಲ್ಲ. ಈಗ ಹೇಳು ನಿನ್ನ ನಿಜ ಜೀವನದ ಕತೆ. ಸರ್, ನನ್ನ ಜೀವನದ ಕತೆ ಕೇಳಿ ನೀವೇನ್ ಮಾಡ್ತೀರಾ ಸರ್? ನೀವೇನ್ ಮಾಡ್ತೀರಾ? ಲೋಕ ರೂಢಿಯಂತೆ ಹಳ್ಳಿಯಾಗಿ ನೀವು ಕೂಡ ಲಂಚ ಕೊಡ್ತೀರಾ, ಅಥವಾ ಕಷ್ಟ ಇದೆ ಅಂತ ಹೇಳಿ ಕರೆದಿದ್ದ ನಾಲ್ಕು ಮಾತಾಡ್ತೀರಾ ಸರ್? ನಾಲ್ಕು ಮಾತಾಡ್ತೀರಾ? ವರದಕ್ಷಿಣೆ ಇಲ್ಲದೆ ಅಸಮಯ ಇರುವಂತ ಈ ಬಡವಿನ ಮದುವೆ ಆಗೋದಕ್ಕೆ ಸಾಧ್ಯನಾ? ವರದಕ್ಷಿಣೆ ಎಂಬ ಮೋಸಕ್ಕೆ ಕರಿ ನೀರು ಕುಡಿಸೋದಕ್ಕೆ ಸಾಧ್ಯನಾ? ಸಾಧ್ಯನಾ? ಮೈ ಕೈ ಮುಟ್ಟಿ ಮದುವೆ ಆಗ್ತೀನಿ ಅಂತ ಹೇಳಿ ವರದಕ್ಷಿಣೆ ಕೇಳ್ತಿರೋ ಇಂಥ ಸಮಾಜದಲ್ಲಿ ಈ ವರದಕ್ಷಿಣೆ ಭೂತನ ಹೋಗ್ಸೋದಕ್ಕೆ ಸಾಧ್ಯನಾ? ಹೇಳಿ. ತುಂಬಾ ರೋಚಕ, ಅಷ್ಟೇ ಭಯಾನಕರವಾಗಿದೆ ನಿಮ್ಮ ನಿಜ ಜೀವನ ಕಥೆ. ಈಗ ಹೇಳಿ ನಿಮ್ಮ ನಾಮ, ನಿಮ್ಮ ಗ್ರಾಮ ಯಾವುದು? ಈಗಲೇ ನಿಮ್ಮ ಪ್ರಶ್ನೆಗಳಿಗೆ ತಕ್ಕ ಉತ್ತರ ನೀಡಿ ಭಾರತಾಂಬೆಯ ಉತ್ತಮ ಪುತ್ರನಾಗುವೆ. ಕಷ್ಟ ನಷ್ಟಗಳು ಅದು ಎಷ್ಟೇ ಬಂದರೂ ಎದೆಗೊಂದಲೇ ನಿಮ್ಮ ಹಣೆಗೆ ಸಿಂಧೂರ ತಿಲಕ ನೀಡುವೆ. ಇದು ಈ ಮುಕುಂದನ ಮೇಲಾಣೆ. ಆತುರದ ನಿರ್ಧಾರ ಅವಸರದ ಸಂಕೇತ ಸರ್, ಅವಸರದ ಸಂಕೇತ. ನೋಡಿ, ಆತುರದ ನಿರ್ಧಾರ ಮಾಡಬೇಡಿ ಸರ್. ನೀವು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ.
ವಿಚಾರ ಈ ಮಾಡೋದು ಮದುವೆ ಅನ್ನೋದು ಮಳೆಗಾಲದ ಸಂತೆ ಅಲ್ಲ ಸರ್, ಮಳೆಗಾಲದ ಸಂತೆ ಅಲ್ಲ. ವಿಚಾರ ಮಾಡುವುದೇನಿದೆ? ನಿಮ್ಮ ಮನದಾಳದಿಂದ ಬಂದ ಒಂದೊಂದು ನುಡಿಗಳು ಕಡಲಂತಿವೆ. ವರದಕ್ಷಿಣೆ ಎಂಬ ಕೆಟ್ಟ ಹೆಮ್ಮಾರಿ ಅದು ಎಷ್ಟೋ ಹೆಂಗಳಿಯರ ಅಂಗಳ ಹಾಳು ಮಾಡಿದೆ ಎಂಬ ಸತ್ಯ ನಿಮ್ಮ ಮಾತಿನಿಂದ ಗೊತ್ತಾಗುತ್ತದೆ. ಇಷ್ಟಕ್ಕೂ ನಾನು ಎಚ್ಚೆತ್ತುಕೊಂಡು ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟದಿದ್ದರೆ ನನ್ನ ಜ್ಞಾನಕ್ಕೆ ಉತ್ತರ ಬುತ್ತಿದಂತಾಗುತ್ತದೆ. ಇದಕ್ಕೆ ನೀನು ಒಪ್ಪಲೇಬೇಕು. ಒಪ್ಪದೆ ಇನ್ನೇನ್ ಸರ್?